ಭಾರತ ಸರ್ಕಾರದಿಂದ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಮನೆ ಪಟ್ಟಿ ಮತ್ತು ಮನೆಗಣತಿಯ ಮೊದಲು 15 ದಿನಗಳ ಕಾಲ ಸ್ವಯಂ ಗಣತಿಗಾಗಿ ವಿಶೇಷ ಸೌಕರ್ಯ ಒದಗಿಸಲಾಗುತ್ತಿದೆ. ಈ ಸಮಯದಲ್ಲಿ ನೀವು ನಿಮ್ಮ ವಿವರಗಳನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಬಹುದು ಎಂದು ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಏಪ್ರಿಲ್ 1ರಿಂದ 15ರವರೆಗೆ ಸ್ವಯಂ ಗಣತಿಯನ್ನು ವ್ಯವಸ್ಥೆ ಮಾಡಿದ್ದು, ನಿಮಗೆ ಸರಳ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದರು. ಸ್ವಯಂ ಗಣತಿಯನ್ನು ಹೇಗೆ ಮಾಡುವುದು? ಅಧಿಕೃತ ಪೋರ್ಟಲ್ se.census.government.in ಗೆ ಭೇಟಿ ನೀಡಬೇಕು. ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ OTP ಮೂಲಕ ಲಾಗಿನ್ ಆಗಬೇಕು. ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಸ್ಥಳೀಯ ವಿವರಗಳನ್ನು ಆಯ್ಕೆ ಮಾಡಬೇಕು. ಡಿಜಿಟಲ್ ಮ್ಯಾಪ್ನಲ್ಲಿ ನಿಮ್ಮ ಮನೆಯ ಸ್ಥಳವನ್ನು ಗುರುತಿಸಬೇಕು. ನಿಮ್ಮ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿವರಗಳನ್ನು ಭರ್ತಿ ಮಾಡಬೇಕು. ಸಲ್ಲಿಸಿದ ನಂತರ ನೀವು SC ID ಯನ್ನು ಸ್ವೀಕರಿಸುತ್ತೀರಿ. ನಿಮ್ಮ SC ID ಯನ್ನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು. ಗಣತಿದಾರರು ಮನೆ ಭೇಟಿ ನೀಡಿದಾಗ ನಿಮ್ಮ SC ID ಯನ್ನು ಅವರಿಗೆ ಒದಗಿಸಬೇಕು. ಬಳಿಕ ಗಣತಿದಾರರು SC ID ಮೂಲಕ ವಿವರಗಳನ್ನು ದೃಢೀಕರಿಸುತ್ತಾರೆ ಎಂದು ವಿವರಿಸಿದರು. ಇದರ ಪ್ರಯೋಜನಗಳು: ಸಮಯವನ್ನು ಉಳಿಸುತ್ತಿದೆ, ನಿಖರವಾದ ಮಾಹಿತಿ ಹಾಗೂ ವೇಗವಾದ ಮಾಹಿತಿಗಳ ಸಂಸ್ಕರಣೆ ಆಗಲಿದೆ ಎಂದರು. ಸ್ವಯಂ ಗಣತಿಯ ಒಂದು ವಿಶೇಷ ಸೌಲಭ್ಯವಾಗಿದೆ. ನೀವು ಸ್ವಯಂ ಗಣತಿಯನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ನಿಗದಿತ ಅವಧಿಯಲ್ಲಿ ಗಣತಿದಾರರು ಅವಶ್ಯವಾಗಿ ನಿಮ್ಮ ಮನೆಗೆ ಭೇಟಿ ನೀಡಿ ನಿಮ್ಮ ಮಾಹಿತಿಗಳನ್ನು ಸಂಗ್ರಹಿಸುತ್ತಾರೆ. ಜೊತೆಗೆ ನಿಮ್ಮ ಎಲ್ಲ ಮಾಹಿತಿಗಳು ಸಂಪೂರ್ಣವಾಗಿ ಗೌಪ್ಯವಾಗಿ ಮತ್ತು ಸುರಕ್ಷಿತವಾಗಿರುತ್ತವೆ ಎಂದು ಅವರು ತಿಳಿಸಿದರು. ಭಾರತ ಸರ್ಕಾರದಿಂದ 2022ನೇ ಇಸ್ವಿನಲ್ಲಿ ಏನು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಮನೆಪಟ್ಟಿ ಮತ್ತು ಮನೆಗಣತಿಯ ಮೊದಲು ಅಂದರೆ ಏಪ್ರಿಲ್ 1ರಿಂದ ಏಪ್ರಿಲ್ 15ನೇ ತಾರೀಕಿನವರೆಗೆ 15 ದಿನಗಳ ಕಾಲ ಪ್ರತಿ ನಾಗರಿಕರು ಕೂಡ ಸ್ವಯಂ ಗಣತಿಗಾಗಿ ವಿಶೇಷ ಸೌಕರ್ಯವನ್ನು ಒದಗಿಸಲಾಗುತ್ತದೆ. ಈ ಸಮಯದಲ್ಲಿ ನೀವು ಸ್ವತಃ ನಿಮ್ಮ ವಿವರಗಳನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಬಹುದು. ಸ್ವಯಂ ಗಣತಿ ಸೆಲ್ಫ್ ಎನ್ಯುಮರೇಷನ್ ಕರ್ನಾಟಕದಲ್ಲಿ 1ನೇ ಏಪ್ರಿಲ್ 2026ರಿಂದ 15ನೇ ಏಪ್ರಿಲ್ 2026ರವರೆಗೆ ನಿಮಗೆ ಸರಳ, ಸುರಕ್ಷಿತ ಮತ್ತು ಡಿಜಿಟಲ್ ಸೌಲಭ್ಯ ಸ್ವಯಂ ಗಣತಿಯನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಒಂದು ಪಾಂಪ್ಲೆಟನ್ನು ನೀಡಲಾಗಿದೆ. ಇದರಲ್ಲಿ ಏನಿರುತ್ತೆ ಅಂದರೆ ಅಧಿಕೃತ ಪೋರ್ಟಲ್ SE ಅಂದರೆ ಸೆಲ್ಫ್ ಎನ್ಯುಮರೇಷನ್ .census.gov.in ಗೆ ಅದನ್ನು ಓಪನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನಿಮ್ಮ ಏನೆಲ್ಲ ಅಲ್ಲಿ ಕೇಳ್ತದೆ ಪ್ರಶ್ನೆಗಳನ್ನ ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರ್ತಕ್ಕಂಥ OTPಯನ್ನು ಫೀಡ್ ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿವರಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು, ಸಲ್ಲಿಸಿದ ನಂತರ ನೀವು SC ID ಅಂದರೆ ಸೆಲ್ಫ್ ಎನ್ಯುಮರೇಷನ್ ID ಒಂದು ಕ್ರಿಯೇಟ್ ಆಗ್ತದೆ. ಆ IDಯನ್ನು ನೀವು ಸೇಫಾಗಿ ಇಟ್ಕೋಬೇಕು. ನಮ್ಮ ಎನ್ಯುಮರೇಟರ್ ಏನು ಸರ್ಕಾರದಿಂದ ನೇಮಕ ಆಗಿರ್ತಾರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಆ IDಯನ್ನು ಕೊಟ್ಟರೆ ಅದು ಫುಲ್ ನಿಮ್ಮ ಡೀಟೇಲ್ ಏನು ಸ್ವಯಂ ಗಣತಿ ಮಾಡ್ಕೊಂಡಿರ್ತೀವಿ ಅದು ಓಪನ್ ಆಗ್ತದೆ. ಅಲ್ಲೇನಾದರೂ ತಪ್ಪಿದ್ರೆ ಅವರು ಕರೆಕ್ಷನ್ ಮಾಡ್ಕೊತಾರೆ, ಸರಿ ಅಂತಂದರೆ ಅದನ್ನೇ ಇದು ಮಾಡಿಕೊಡ್ತಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ನಾಗರಿಕರು, ಪುರಸಭೆ ವ್ಯಾಪ್ತಿ ಇರ್ಬೋದು, ಪಾಂಡವಪುರ ತಾಲೂಕಲ್ಲಿ ನಗರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಾಧಿಕಾರಿ ಚಾರ್ಜ್ ಆಗಿರ್ತಾರೆ, ವಿಲೇಜ್ಗೆ ಸಂಬಂಧಪಟ್ಟಂತೆ ತಹಸೀಲ್ದಾರರು ಚಾರ್ಜ್ ಆಗಿರ್ತಾರೆ. ದಯಮಾಡಿ ಅದರೊಳಗೆ ಈಗ ನಮ್ಮದು ಎನ್ಯುಮರೇಟರ್ನ ನೇಮಕ ಮಾಡಿರ್ತಕ್ಕಂಥದ್ದು 16 ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ. ಅದರೊಳಗೆ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಮೊಬೈಲ್ನಲ್ಲೇ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಆ ಸಮಯದಲ್ಲಿ ಅಂದರೆ ಎನ್ಯುಮರೇಟರ್ ಬಂದಂಥ ಸಮಯದಲ್ಲಿ ಮನೆಯಲ್ಲಿ ನನಗೆ ಸಮಯದ ಸದಾವಕಾಶ ಸಿಗ್ತದೆ. ನಾವು ಅಲ್ಲೇ ಆ IDಯನ್ನು ಓಪನ್ ಮಾಡಿಕೊಂಡ್ರೆ ಪೂರ್ಣವಾಗಿ ಅವ್ರ ಮಾಹಿತಿಯನ್ನು ನಾವು ಆಲ್ರೆಡಿ ಫಿಲ್ ಮಾಡಿರೋದ್ರಿಂದ ಸಮಯ ಉಳಿತಾಯ ಆಗ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಈ ಮೂಲಕ ನಮ್ಮ ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಳ್ಬೇಕು ಅಂತ ಹೇಳಿ ಚಾರ್ಜ್